ಈಗ ಇದೊಂದು ಪಾಯಿಂಟ್ ಬಿಟ್ಟು ಇನ್ನೆಲ್ಲ ಕಡೆ ರಿಮೂವ್ ಆಗಿದೆ. ಇದೆಲ್ಲ ಹೋಗಲ್ಲ ಇಷ್ಟೇ. ಗೈಸ್, ಈ ಮೊಟ್ಟೆನ 24 ಗಂಟೆ ವಿನೆಗರಲ್ಲಿ ಹಾಕಿದ್ರೆ ಏನಾಗ್ಬೋದು? ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಗೈಸ್, ನಾನು 2 ಲೋಟ ಯೂಸ್ ಮಾಡ್ತಿದ್ದೀನಿ. ಯಾಕೆ ಅಂದರೆ ನನಗೆ ಗೊತ್ತಿಲ್ಲ, ಒಂದು ಫೇಲ್ ಆದರೂ ಆಗ್ಬೋದು. ಸೊ ಅದಕ್ಕೋಸ್ಕರ ಒಂದು ಲೋಟಕ್ಕೆ ಒಂದು ಮೊಟ್ಟೆ, ಇನ್ನೊಂದು ಲೋಟಕ್ಕೆ ಇನ್ನೊಂದು ಮೊಟ್ಟೆ ಹಾಕಿ ಸಪ್ರೇಟಾಗಿ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ. ಪ್ಲಸ್ ವಿನೆಗರ್ ಹಾಕ್ತಾಯಿದ್ದೀನಿ. ಗೈಸ್, ಈಗ ಈ ಮೊಟ್ಟೆನ ವಿನೆಗರ್ ಒಳಗೆ ಹಾಕ್ತಾಯಿದ್ದೀನಿ. ಸದ್ಯಕ್ಕಂತೂ ಯಾವುದೇ ರೀತಿ ರಿಯಾಕ್ಷನ್ ಕಾಣ್ತಾ ಇಲ್ಲ. ನೋಡೋಣ 24 ಗಂಟೆ ಆದಮೇಲೆ ಏನಾಗಿರುತ್ತೆ ಅಂತ. 5 ನಿಮಿಷಕ್ಕೆ ನೋಡ್ರಿ, ರಿಯಾಕ್ಷನ್ ಸ್ಟಾರ್ಟ್ ಆಗಿದೆ. ಗುಳ್ಳೆ ಫಾರ್ಮೇಷನ್ ಆಗಿದೆ ಮೊಟ್ಟೆ ಸುತ್ತ. 24 ಗಂಟೆ ಆದಮೇಲೆ ಈ ಮೊಟ್ಟೆ ಕತೆ ನೋಡ್ರಿ, ಆಗಲೇ ಡಿಸಾಲ್ವ್ ಆಗ್ತಾ ಇದೆ. ಈಗ ಈ ಹಳೆ ವಿನೆಗರ್ನ ಎಕ್ಸ್ಚೇಂಜ್ ಮಾಡ್ತೀನಿ, ಮತ್ತೆ 24 ಗಂಟೆ ಇಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಈ ಮೊಟ್ಟೆ 4 ದಿನ ವಿನೆಗರಲ್ಲಿತ್ತು. ಈಗ ನೋಡ್ರಿ ಅದ್ರ ಕತೆ. ಈ ಮೊಟ್ಟೆ ಅಂತೂ ಮೊಟ್ಟೆ ಆಗಿಲ್ಲ, ಸದ್ಯಕ್ಕಿದು ರಬ್ಬರ್ ಬಾಲ್ ಆಗಿದೆ. ನೋಡ್ರಿ, ಚೂರು ಜಾಸ್ತಿ ಇಚ್ಕಿದ್ರು ಓಪನ್ ಆಗಿಬಿಡುತ್ತೆ. ವಿನೆಗರ್ ಅಂತೂ ಏನು ಆ ಶೆಲ್ ಇತ್ತಲ್ಲ ಅದನ್ನೆಲ್ಲ ಕರಗಿಸ್ಬಿಟ್ಟಿದೆ. ಇನ್ನೂ ಒಂದಿನ ವಿನೆಗರಲ್ಲಿ ಇಡೋಣ, ನೋಡೋಣ ಇನ್ನೂ ಯಾವ ಥರ ಆಗುತ್ತೆ ಅಂತ. ಇದು ಹತ್ತತ್ರ 4 ದಿನ ಕಂಟಿನ್ಯೂಸ್ ವಿನೆಗರಲ್ಲಿತ್ತು. ಡೈಲಿ ಎಕ್ಸ್ಚೇಂಜ್ ಮಾಡಿ ವಿನೆಗರ್ ಅರೌಂಡ್ ಒಂದು 2 ಲೀಟ್ರ್ ವಿನೆಗರ್ ಎಕ್ಸ್ಚೇಂಜ್ ಮಾಡಿದ್ದೀನಿ ಈ ಮೊಟ್ಟೆಗೆ. ಸೊ ಅದಕ್ಕೋಸ್ಕರ ಅದ್ರ ಶೆಲ್ಲೆಲ್ಲ ಹೋಗ್ಬಿಟ್ಟಿದೆ. ಈಗ ಉಳಿದಿರೋದು ಇದೊಂದು ಲೇಯರ್ ಅಷ್ಟೇ. ಗೈಸ್, ಮೇಲ್ಗಡೆ ಏನು ಆ ಕ್ಯಾಲ್ಶಿಯಂ ಲೇಯರ್ ಇರುತ್ತಲ್ಲ ಅದೆಲ್ಲ ಕಂಪ್ಲೀಟಾಗಿ ಹೋಗಿದೆ. ಈ ಮೊಟ್ಟೆ ಒಂದು ಗೋಲ್ಡನ್ ಮೊಟ್ಟೆ ಆಗಿಬಿಟ್ಟಿದೆ. ಇದು ಯಾವಾಗ ಹೊಡೆದೋಗುತ್ತೆ ಒಂದೂ ಗೊತ್ತಿಲ್ಲ. ಗೈಸ್, ಇದು ವಿನೆಗರಲ್ಲಿ 4 ದಿನ ಮುಳುಗಿ ವಾಟರ್ ಬಲೂನ್ ಥರ ಆಗಿಬಿಟ್ಟಿದೆ. ಗೈಸ್, ಇದನ್ನ ಇನ್ನೂ ಒಂದಿನ ಇಡ್ತೀನಿ, ನೋಡೋಣ ಯಾವ ಥರ ಫುಲ್ಲು ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಅಂತ. ಈ ಥರ ಆಗಕ್ಕೆ ಕಾರಣ ಏನು ಗೊತ್ತಾ? ಎಗ್ ಕ್ಯಾಲ್ಶಿಯಂ ಕಾರ್ಬೋನೇಟಿಂದ ಆಗಿರುತ್ತೆ. ಮತ್ತು ಅದರಲ್ಲಿ ಇನ್ನೊಂದು ಲೇಯರ್ ಇರುತ್ತೆ, ಅದೇ ಈ ಲೇಯರ್, ಟ್ರಾನ್ಸ್ಪರೆಂಟ್ ಲೇಯರು. ವಿನೆಗರಲ್ಲಿ ಅಸಿಟಿಕ್ ಆ್ಯಸಿಡ್ ಇರುತ್ತೆ. ಸೊ ನಾವು ಈ ಎಗ್ನ ವಿನೆಗರಲ್ಲಿ ಹಾಕಿದಾಗ ಆ ಅಸಿಟಿಕ್ ಆ್ಯಸಿಡ್ಡು ಈ ಎಗ್ ಶೆಲ್ನ ಡಿಸಾಲ್ವ್ ಮಾಡ್ತಾ ಬರುತ್ತೆ. ಈ ಶೆಲ್ ಸ್ವಲ್ಪ ದಪ್ಪ ಇರೋದ್ರಿಂದ ಅರೌಂಡ್ 4 ಡೇಸ್ ಬೇಕಾಗುತ್ತೆ ಇದನ್ನ ಕರಗಿಸೋಕ್ಕೆ. ಈಗ ಇದೊಂದು ಪಾಯಿಂಟ್ ಬಿಟ್ಟು ಇನ್ನೆಲ್ಲ ಕಡೆ ರಿಮೂವ್ ಆಗಿದೆ. ಇದೆಲ್ಲ ಹೋಗಲ್ಲ ಇಷ್ಟೇ. ಗೈಸ್, ಇನ್ನೂ ಈ ಥರದ್ದು ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬೇಕು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.